ಕರಾವಳಿ ಜಿಲ್ಲೆಗಳಲ್ಲಿ ಅತ್ಯಧಿಕ ಪ್ರಮಾಣವಾಗಿ ಮಳೆ ಆಗ್ತಾ ಇದೆ. ಈ ಮಳೆ ಅನೇಕ ರೀತಿಯ ಅವಾಂತರಗಳನ್ನು ಕೂಡ ತಂದೊಡ್ಡಿದೆ. ಉತ್ತರ ಕನ್ನಡ ಜಿಲ್ಲೆಯಂತಲೂ ಬಿಟ್ಟು ಬೆಳೆದ ಮಳೆ ಆಗ್ತಾ ಇದೆ. ಕಡಲ ಅಲೆಗಳ ಅಬ್ಬರಕ್ಕೆ ಕರಾವಳಿ ಜನ ಬೆದರಿ ಹೋಗ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಪ್ರವಾಸಿಗರ ಅನೇಕ ಕಡೆಗಳಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ದಾರಲ್ಲ, ಕಡಲ ತೀರಗಳಿಗೆ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಕಡಲ ತೀರ ಪ್ರದೇಶಕ್ಕೆ ಹೋಗಬೇಡಿ ಅಂತ ಹೇಳಿ ನಿರ್ಬಂಧವನ್ನು ಹೇರಲಾಗಿದೆ. ಸಾಂಪ್ರದಾಯಿಕ ಮೀನುಗಾರಿಕೆಗೂ ಕೂಡ ತೆರಳದಂತೆ ಆದೇಶವನ್ನು ಮಾಡಲಾಗಿದೆ. ಮೀನುಗಾರಿಕೆ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅತ್ಯಧಿಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಈ ಮಳೆಯ ಸಂದರ್ಭದಲ್ಲಿ ಅಲೆಗಳ ಅಬ್ಬರ ಹೊಡೆತ ಜೋರಾಗಿರುತ್ತೆ. ಅಪಾಯ ಕಟ್ಟಿಟ್ಟ ಬುತ್ತಿ. ನಾನು ಮೀನುಗಾರಿಕಾ ಬೋಟ್ನಲ್ಲಿ ಹೋಗಿ ಮೀನುಗಾರಿಕೆಯನ್ನು ಮಾಡ್ತೀನಿ ಅಂತ ಹೇಳಿದರೆ ಈ ಅಲೆಗಳ ಏರಿಳಿತದ ಪ್ರಮಾಣ ನೋಡ್ತಾ ಇದ್ದೀರಿ, ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಳಿತಗಳಿದ್ದಾವೆ. ಹೀಗಾಗಿ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಮೀನುಗಾರರಿಗೆ ಸದ್ಯಕ್ಕಂತೂ ಮೀನುಗಾರಿಕೆಗೆ ತೆರಳದಂತೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನೊಂದು ಕಡೆ ಕಡಲು ಕೊರೆತ ಅನ್ನುವಂಥದ್ದು ಸಾಮಾನ್ಯವಾಗಿ ಕಡಲ ಸುತ್ತಮುತ್ತಲ ಪ್ರದೇಶದಲ್ಲಿ ಇದ್ದೇ ಇರುತ್ತೆ. ಗಾಳಿ ಮಳೆ ಜೋರಾಗಿದೆ, ಅವಾಂತರಗಳು ಸಾಕಷ್ಟು ಕಡೆಗಳಲ್ಲೂ ಕೂಡ ಸೃಷ್ಟಿಯಾಗಿದೆ. ಇನ್ನು ಪ್ರವಾಸಿಗರು ಕೂಡ ಅನೇಕರು ಪ್ರವಾಸವನ್ನು ಹೋಗುವಂಥದ್ದು, ತೀರಗಳಿಗೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಈ ಸಂದರ್ಭದಲ್ಲಿ ಯಾರೂ ಕೂಡ ರಿಸ್ಕ್ ತೆಗೆದುಕೊಳ್ಳಬೇಡಿ. ಪ್ರವಾಸಕ್ಕಿಂತ ನಿಮ್ಮ ಜೀವ ಮುಖ್ಯ. ಹೀಗಾಗಿ ಪ್ರವಾಸವನ್ನು ಇದೆಲ್ಲ ಕಡಿಮೆ ಆದ ನಂತರದಲ್ಲೇ ಹೋಗಿ ಅಂತ ಹೇಳಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಮಳೆ ಹೆಚ್ಚಿದೆ. ನೇತ್ರಾವತಿಯ ಹರಿವಿನ ಪ್ರಮಾಣವೂ ಕೂಡ ಹೆಚ್ಚಳ ಆಗಿದೆ. ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ರಭಸವಾಗಿ ಹರಿತಾ ಇದೆ ನೀರು. ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನು ನೀಡಲಾಗಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ಧರ್ಮಸ್ಥಳದ ನೇತ್ರಾವತಿ ನದಿ ಸಾಮಾನ್ಯವಾಗಿ ಶಿರಾಡಿ ಘಾಟ್ನ ಪಶ್ಚಿಮ ಘಟ್ಟದ ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾದರೆ ಅದು ನೇರವಾಗಿ ಸೇರೋದು ಒಂದು ನೇತ್ರಾವತಿ ನದಿಗೆ, ಮತ್ತೊಂದು ಕುಮಾರಧಾರ ನದಿಗೆ. ಸಹಜವಾಗಿ ಮಳೆ ಜಾಸ್ತಿ ಆದರೆ ನದಿಯಲ್ಲಿನ ನೀರಿನ ಹರಿವಿನ ಪ್ರಮಾಣವೂ ಕೂಡ ಜಾಸ್ತಿ ಆಗುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನದಿಯ ಆ ವೈಭವ ಹೇಗಿದೆ ಅಂತ ಹೇಳಿ. ದೃಶ್ಯವೂ ಕೂಡ ಮನಮೋಹಕವಾಗೂ ಕಾಣಿಸ್ತಾ ಇದೆ, ಅಷ್ಟೇ ಭೋರ್ಗರೆತ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಸ್ನಾನಘಟ್ಟಕ್ಕೆ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಧರ್ಮಸ್ಥಳದಲ್ಲಿರುವಂಥ ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋದರೆ ಇಂಥ ಹರಿವಿನ ಪ್ರಮಾಣ ಜಾಸ್ತಿ ಇದ್ದಾಗ ಸ್ನಾನ ಮಾಡೋದು, ಪುಣ್ಯ ಸ್ನಾನ ಮಾಡೋದು ಬೇಡ ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ನೋಡಿ, ಎರಡೂ ಜಿಲ್ಲೆಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಒಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ ಅನ್ನೋದನ್ನು, ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ ಅನ್ನೋದನ್ನು. ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚಿನ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಮಳೆಯ ಕಾರಣಕ್ಕಾಗಿ. ಸೊ ಹೀಗಾಗಿ ಈ ಭಾಗದಲ್ಲಿ ಸಂಚರಿಸುವಂಥವರು ತುಸು ನಿಮ್ಮ ತುರ್ತು ಮತ್ತು ಅಗತ್ಯ ಇದ್ದರೆ ಮಾತ್ರ ತೆರಳಿ, ಸುಖ ಸುಮ್ಮನೆ ಓಡಾಟ ಮಾಡಬೇಡಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅಪಾಯವನ್ನು ಮೈ ಮೇಲೆ ಎಳೆದುಕೊಳ್ಳುವುದು ಬೇಡ. ನಮ್ಮ ಸುರಕ್ಷತೆ ನಾವು ಮುನ್ನೆಚ್ಚರಿಕೆ ವಹಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ. ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರಿತಾ ಇದೆ. ಮಂಗಳೂರು, ಉಡುಪಿ, ಹಾಸನ, ಚಿಕ್ಕಮಗಳೂರು, ಬೆಳಗಾವಿ, ಕೊಡಗು ಸೇರಿದಂತೆ ಹಲವೆಡೆ ಭಾರೀ ಮಳೆ ಆಗ್ತಾ ಇದೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಪ್ರದೇಶದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮಂಗಳೂರಿನಲ್ಲಿ ಮಳೆಗೆ ಇಡೀ ಗ್ರಾಮವೇ ಮುಳುಗಡೆಯಾಗಿದೆ. ಹೀಗೆ ಮುಳುಗಡೆಯಾದಂಥ ದ್ವೀಪದ ರೀತಿಯಲ್ಲಾದಂಥ ಗ್ರಾಮದ ಹೆಸರು ಮೊಗೇರ್ ಕುದ್ರು, ಅದ್ಯಪ್ಪಾಡಿ. ಈ ಎರಡು ಗ್ರಾಮಗಳು ನೀರಿನಲ್ಲಿ ಮುಳುಗಡೆಯಾಗಿದ್ದಾವೆ. ನದಿ ನೀರು ನುಗ್ಗಿ ಸಾವಿರಾರು ಎಕರೆ ಕೃಷಿ ಬೆಳೆ ನಾಶವಾಗಿದೆ, ಭತ್ತ ನಾಶವಾಗಿದೆ, ಅಡಿಕೆ ನಾಶವಾಗಿದೆ, ತೆಂಗು ಬಾಳೆ ಸೇರಿ ಕೃಷಿಯಲ್ಲಿ ಏನು ಜನ ತೊಡಗಿಕೊಂಡಿದ್ದರೋ ಮುಂಗಾರು ಮಳೆ ನಮಗೆ ಬಹಳ ಸಂತಸ ತಂದಿದೆ. ಇನ್ನು ಬಿತ್ತನೆಯಲ್ಲಿ ತೊಡಗಿಕೊಳ್ಳಬೇಕು ಅಂತ ಹೇಳಿ ಬಿತ್ತನೆ ಕಾರ್ಯದಲ್ಲಿದ್ದಂಥ ರೈತರಿಗೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಆಘಾತ ಇದು. ಯಾಕೆಂದರೆ ಭೂಮಿಯಲ್ಲಿ ಹಾಕಿದ್ದಂಥ ಅನೇಕ ಬೆಳೆಯೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಬಾಳೆ, ತೆಂಗು, ಅಡಿಕೆ ಕೂಡ ನೆಲಸಮವಾಗಿದೆ. ಅಕ್ಷರಶಃ ನದಿಯ ರೀತಿಯಲ್ಲೇ ಕಾಣಿಸ್ತಾ ಇದ್ದಾವೆ. ನೋಡ್ತಾ ಇದ್ದೀರಿ ನೀರಿನ ಪ್ರಮಾಣ ಎಷ್ಟಿದೆ ಅಂತ ಹೇಳಿ. ನೀರಿನ ಪ್ರಮಾಣ ಎಷ್ಟಿದೆ ಇದು ಖಂಡಿತವಾಗೂ ಹೊಲ ಗದ್ದೆ ಜಮೀನಿನ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇದು ಯಾವುದೋ ನದಿ ರೀತಿಯಲ್ಲೇ ಕಾಣಿಸ್ತಾ ಇದೆ ಅಥವಾ ಕೆರೆ ರೀತಿಯಲ್ಲೇ ಕಾಣಿಸ್ತಾ ಇದೆ. ದೋಣಿ ಬಿಟ್ಟರೆ ಇಡೀ ಗ್ರಾಮಕ್ಕೆ ಗ್ರಾಮ ಸಂಪರ್ಕ ಇಲ್ಲವೇ ಇಲ್ಲ. ದೋಣಿಯಲ್ಲಿ ಮಾತ್ರ ಹೋಗಲಿಕ್ಕೆ ಸಾಧ್ಯ.
ನೆಲದಲ್ಲಿ ಕಾಲಿಡಲಿಕ್ಕೆ ನಿಮಗೆ ಜಾಗವೇ ಇಲ್ಲ. ಒಟ್ಟು ರಾಜ್ಯದ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು, ಉಡುಪಿ, ಮಂಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಬೆಳಗಾವಿಯ ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲೂ ಕೂಡ ಅಬ್ಬರಿಸ್ತಾ ಇದ್ದಾನೆ ಮಳೆರಾಯ. ಮಲಪ್ರಭಾ ತಟದಲ್ಲಿರುವ ಮಾರುತಿ ಮಂದಿರಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಒಳಹರಿವು ಹೆಚ್ಚಳವಾಗಿರುವ ಕಾರಣಕ್ಕಾಗಿ ದೇಗುಲದ ಗರ್ಭಗುಡಿಗೆ ನೀರು ಪ್ರವೇಶ ಮಾಡಿದೆ. ಖಾನಾಪುರ ತಾಲೂಕಿನ ಹೆಬ್ಬಾನಟ್ಟಿ ಗ್ರಾಮದಲ್ಲಿರುವಂಥ ದೇವಸ್ಥಾನ ಇದು. ನೀರಲ್ಲೇ ನಿಂತು ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ, ದರ್ಶನ ಪಡಿತಾ ಇದ್ದಾರೆ ಭಕ್ತರು. ದೇವರ ದರ್ಶನ ಮಾಡಲಿಕ್ಕೆ, ಪೂಜೆಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಕಣಕುಂಬಿ ಭಾಗದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆಯಾದರೆ ಮಲಪ್ರಭಾ ತುಂಬಿ ಹರಿಯುತ್ತೆ. ಮಲಪ್ರಭಾ ತುಂಬಿ ಹರಿದ್ರೆ ಮಲಪ್ರಭಾದ ಇಕ್ಕೆಲೆಗಳಲ್ಲಿ ಬರುವಂಥ ಗ್ರಾಮಗಳು ನೀರಿನಲ್ಲಿ ಮುಳುಗಡೆಯಾಗುತ್ತೆ. ಅದೇ ರೀತಿ ಈ ಗ್ರಾಮವೂ ಕೂಡ ಖಾನಾಪುರ ತಾಲೂಕಿನ ಹೆಬ್ಬಾನಟ್ಟಿ ಗ್ರಾಮ ಇದು. ಈ ಗ್ರಾಮದ ದೇವಸ್ಥಾನ ಮುಳುಗಡೆಯಾಗಿದ್ದಾನೆ, ನೀವು ಕೂಡ ನೋಡ್ತಾ ಇದ್ದೀರಿ. ಮಾರುತಿ ನೀರಲ್ಲಿಯೇ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಯಾಕೆಂದರೆ ಮಾರುತಿ ಈಗ ಸಂಪೂರ್ಣ ಜಲದಿಗ್ಬಂಧನಕ್ಕೆ ಒಳಪಟ್ಟಿದ್ದಾನೆ. ಆ ದೇಗುಲಕ್ಕೆ ಪೂಜೆ ಪುನಸ್ಕಾರ ಮಾಡುವಂಥವರು ಕೂಡ ನೀರಿನಲ್ಲಿ ನೆನೆದುಕೊಂಡೇ ಹೋಗಬೇಕಾಗಿದೆ. ಯಾಕೆಂದರೆ ಇದು ಘಟಪ್ರಭಾ ನದಿಯ ಪಕ್ಕದಲ್ಲೇ ಬರುತ್ತೆ ದೇವಸ್ಥಾನ. ಆ ಕಾರಣದಿಂದಾಗಿ ನೇರವಾಗಿ ಈಗ ಮಂಗಳೂರಿಗೆ ತೆರಳೋಣ. ಅಲ್ಲಿನ ವಸ್ತುಸ್ಥಿತಿಯನ್ನು ವಿವರಿಸಲಿಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ ಬಹುತೇಕ ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮಗಳ ಅತ್ಯಗತ್ಯ. ಈಗ ಒಟ್ಟಾರೆ ಇಡೀ ಜಿಲ್ಲೆ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಆ ಭಾಗದಲ್ಲಿ ಮಳೆಯ ತೀವ್ರತೆ ಹೇಗಿದೆ, ಜೊತೆಗೆ ಎಲ್ಲೆಲ್ಲಿ ಎಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ, ಜೊತೆಗೆ ಜಿಲ್ಲಾಡಳಿತ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಈ ಸಂದರ್ಭದಲ್ಲಿ ಕೈಗೊಳ್ಳಬೇಕಾಗಿದೆ ಅಂತ? ಹೌದು ದಶರಥ, ನಿಜವಾಗ್ಲೂ ಮಳೆಯ ಆರ್ಭಟ ಬಹಳ ಜೋರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇತ್ತು. ಈ ಪರಿಣಾಮದಿಂದಾಗಿ ಅನೇಕ ಪ್ರದೇಶಗಳು ಜಲಾವೃತವಾದಂಥ ಘಟನೆ ಕೂಡ ನಡೆದಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಗಳೂರಿನ ಅಡ್ಯಪಾಡಿ ಅನ್ನುವಂಥ ಒಂದು ಇಡೀ ಗ್ರಾಮವೇ ಸಂಪೂರ್ಣವಾಗಿ ಪ್ರವಾಹದ ನೀರಿನಿಂದ ಮುಳುಗಿ ಹೋಗಿದೆ. ಆ ಭಾಗದ ಜನ ಮನೆಯಿಂದ ಹೊರಬರೋದಕ್ಕೆ ಈಗ ದೋಣಿಯನ್ನು ಬಳಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದಂಥ ಪರಿಣಾಮ ಆ ಮಕ್ಕಳು ಏನಿದ್ದಾರೆ ಅಪಾಯಕಾರಿ ಸ್ಥಿತಿಯಲ್ಲಿ ಹೋಗುವಂತಹ ಒಂದು ಪರಿಸ್ಥಿತಿಯಿಂದ ಪಾರಾಗಿದ್ದಾರೆ. ಆದರೆ ಮುಂಬರುವ ದಿನಗಳಲ್ಲೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ಉಳಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲೊಂದು ನದಿ ಇದೆ, ಆ ಫಲ್ಗುಣಿ ನದಿ, ಅದಕ್ಕೊಂದು ಅಡ್ಡಲಾಗಿ ಕಟ್ಟಿರುವಂತಹ ಡ್ಯಾಮ್ನಿಂದಾಗಿ ಪ್ರತಿ ಮಳೆಗಾಲದಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಆದರೆ ಅಚ್ಚರಿ ಅಂದ್ರೆ ಇದು ಜುಲೈ ಅಥವಾ ಆಗಸ್ಟ್ನಲ್ಲಿ ಏನು ವಿಪರೀತವಾಗಿ ಮಳೆ ಆಗುವಂತ ಸಂದರ್ಭ ಆಗಬೇಕಾಗಿದ್ದಂತಹ ಒಂದು ಪ್ರವಾಹದ ಪರಿಸ್ಥಿತಿ ಜೂನ್ ಆರಂಭದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲೇ ಈ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಆ ಭಾಗದ ಜನ ನಿಜಕ್ಕೂ ಕೂಡ ಆತಂಕಗೀಡಾಗಿದ್ದಾರೆ. ನಾವು ಅವ್ರ ಹತ್ರ ಮಾತನಾಡಿಸುವ ಸಂದರ್ಭದಲ್ಲೂ ಕೂಡ ಹೇಳಿದ್ರು 13 ವರ್ಷದಿಂದ ಇಂಥ ಸಮಸ್ಯೆ ಇದೆ ನಮ್ಗಿಲ್ಲಿ. ಆದರೆ ಇದೇ ಮೊದಲನೇ ಬಾರಿಗೆ ಜೂನ್ನಲ್ಲೇ ಇಂಥ ಒಂದು ಮಳೆಯ ರೌದ್ರ ಅವತಾರವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಜುಲೈ ಅಥವಾ ಆಗಸ್ಟ್ನಲ್ಲಿ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥ ರೀತಿಯ ಅಳಲನ್ನು ಅವರು ತೋಡಿಕೊಂಡಿದ್ದಾರೆ. ಪ್ರತಿ ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟಂತ ಸಂದರ್ಭ ಒಂದು ನಿಯೋಗ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಕಳೆದ ಬಾರಿ ಸ್ವತಃ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರಲ್ಲಿ ಭೇಟಿ ನೀಡಿದ್ರು. ಭೇಟಿ ನೀಡಿ ಗ್ರಾಮಸ್ಥರು ಅವರ ಒಂದು ಅಳಲನ್ನು ಅವರ ಬಳಿ ತೋಡಿಕೊಂಡಿದ್ರು. ಬರುವ ಮಳೆಗಾಲಕ್ಕೆ ನೀವು ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು, ಇಲ್ವಾದಲ್ಲಿ ಸಾಮೂಹಿಕ ಆತ್ಮಹತ್ಯೆ ಒಂದೇ ನಮಗೆ ಇರುವಂತ ದಾರಿ ಅನ್ನುವಂಥ ರೀತಿಯ ಎಚ್ಚರಿಕೆಯನ್ನೆಲ್ಲ ನೀಡಿದ್ರು. ಆದರೆ ಈ ಮಳೆಗಾಲದಲ್ಲೂ ಕೂಡ ಆ ಒಂದು ಪರಿಸ್ಥಿತಿ ಮುಂದುವರೆದಿದೆ. ಅಲ್ಲಿರುವಂತಹ ಒಂದು ಅವೈಜ್ಞಾನಿಕವಾಗಿರುವಂತಹ ಒಂದು ಡ್ಯಾಮ್ನಿಂದಾಗಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಡ್ಯಾಮ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ಆ ಗ್ರಾಮಕ್ಕೆ ಬರುವಂತಹ ಈ ಒಂದು ಸಮಸ್ಯೆ ಕೂಡ ಪರಿಹಾರವಾಗುತ್ತೆ. ಆದರೆ ಈವರೆಗೂ ಯಾವುದೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅದಕ್ಕೆ ಮನಸ್ಸು ಮಾಡಿಲ್ಲ. ಹಾಗಾಗಿ ಜನರು ಕೂಡ ಬಹಳ ಆತಂಕದಲ್ಲಿದ್ದಾರೆ. ಇನ್ನುಳಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಗುಡ್ಡ ಕುಸಿತ ಮತ್ತು ನೆರೆ ನೀರು ನುಗ್ಗಿ ಹಾನಿಯಾಗಿರುವಂತಹ ಘಟನೆಗಳು ನಡೆದಿದೆ. ಪ್ರಮುಖವಾಗಿ ಮಂಗಳೂರು ಹೃದಯ ಭಾಗದಲ್ಲಿ ಅನೇಕ ಅಂಗಡಿ ಮುಂಗಟ್ಟುಗಳಿಗೆ ಈ ನೆರೆಯ ನೀರು ನುಗ್ಗಿ ಸಮಸ್ಯೆ ಉಂಟಾಗಿರುವಂಥದ್ದು. ಬಹುತೇಕ ಮನೆಗಳು ಈ ಕುಸಿಯುವ ಭೀತಿಯನ್ನು ಎದುರಿಸ್ತಾ ಇದೆ. ಕೇವಲ ಮನೆಗಳು ಮಾತ್ರ ಅಲ್ಲ, ಹಲವು ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಏನು ಮಣ್ಣು ಕುಸಿತವಾಗಬಾರ್ದು ಅಂತ ಲಕ್ಷಾನುಗಟ್ಟಲೆ ಹಣವನ್ನು ಖರ್ಚು ಮಾಡಿ ದೊಡ್ಡ ದೊಡ್ಡ ರಿಟೈನಿಂಗ್ ವಾಲ್ ಅನ್ನು ನಿರ್ಮಿಸಿದ್ರು ಕೂಡ ಆ ರಿಟೈನಿಂಗ್ ವಾಲ್ ಕೂಡ ಈಗ ಕುಸಿದು ಬೀಳ್ತಾ ಇದೆ. ಹಾಗಾಗಿ ಜನ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಅಪಾಯದಲ್ಲಿದ್ದಂಥವರನ್ನ ಸ್ಥಳಾಂತರ ಮಾಡುವ ಕೆಲಸದಲ್ಲೂ ಕೂಡ ಜಿಲ್ಲಾಡಳಿತ ನಿರತವಾಗಿದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.